ನಮಸ್ಕಾರ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ಆದ ಒಂದು ರೆಸಿಪಿಯನ್ನು ಮಾಡುವ ಫಿಶ್ ಕಬಾಬ್ ಮಾಡ್ತಾ ಇದ್ದೇನೆ. ಈ ತೊರಕೆ ಮೀನಿನ ಸರ ಸಿಗ್ತದೆ, ನಾವು ಸರ ಮೀನು ಅಂತ ಹೇಳೋದು. ಫಿಶ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇದರದೊಂದು ಕಬಾಬ್ ಮಾಡ್ತೇನೆ. ಈ ಸರ ಮೀನಿನ ಕಬಾಬ್ ಮಾಡಲಿಕ್ಕೆ ತುಂಬ ಸುಲಭ ಮತ್ತು ರುಚಿಯಾಗಿರ್ತದೆ, ಅದರಲ್ಲಿ ಮಾಂಸನೇ ಇರ್ತದೆ. ಹಾಗಾದರೆ ನಾವು ಈಗ ಈ ಫಿಶ್ ಕಬಾಬ್ ಹೇಗೆ ಮಾಡೋದು ನೋಡೋಣ. ಇವಾಗ ಸರ ಮೀನಿನ ಒಂದು ಪೀಸ್ ಮಾಡುವ, ತುಂಡು ಮಾಡುವ. ಇದು ಮಾಂಸನೇ ಇರುತ್ತೆ ನೋಡಿ, ಇದರಲ್ಲಿ ಮಾಂಸನೇ. ಕಬಾಬ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ಇವಾಗ ಕಟ್ ಮಾಡ್ತೇನೆ. ಇಷ್ಟು ದೊಡ್ಡ ತುಂಡುಗಳನ್ನು ಮಾಡಬೇಕು ನೋಡಿ. ಇಷ್ಟು ದೊಡ್ಡ ಗಾತ್ರದ ತುಂಡುಗಳು ಮಾಡಿದರೆ ಸಾಕು. 2-3 ಸರ್ತಿ ಚೆನ್ನಾಗಿ ತೊಳಿಬೇಕು ಈ ಮೀನನ್ನು. ಮೀನಿನ ತುಂಡುಗಳಿಗೆ ಅರ್ಧ ಚಮಚ ಅರಸಿನ ಹುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಬದಿಗೆ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಮಸಾಲೆಯನ್ನು ರೆಡಿ ಮಾಡುವ. 1 ಸ್ಪೂನ್ ಜೀರಿಗೆ ಹುಡಿ, 1 ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಸ್ಪೂನ್ ಕಾಳು ಮೆಣಸಿನ ಹುಡಿ, 1/2 ಸ್ಪೂನ್ ಮೆಣಸಿನ ಹುಡಿ, 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಅಕ್ಕಿ ಹುಡಿ, 2 ಸ್ಪೂನ್ ಕಾರ್ನ್ಫ್ಲವರ್ ಹುಡಿ, ಚಿಟಿಕಿ ಅರಿಶಿನ ಹುಡಿ, 1 ನಿಂಬೆಹಣ್ಣಿನ ರಸ, ಒಂದು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಮೊಟ್ಟೆ ಬೇಡ ಆದರೆ ಸ್ಕಿಪ್ ಮಾಡ್ಬೋದು. 1 ಸ್ಪೂನ್ ಕೊಬ್ಬರಿ ಎಣ್ಣೆ. ಉಪ್ಪು ಮ್ಯಾರಿನೇಟ್ ಮಾಡುವಾಗ ಹಾಕಿದ್ದೇವೆ. ಈಗ ನೋಡಿ ಬೇಕಾದರೆ ಸ್ವಲ್ಪ ಉಪ್ಪನ್ನು ಸೇರಿಸುವುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರನ್ನು ಸೇರಿಸುವುದು. ತುಂಬ ತೆಳು ಬೇಡ, ಹದಾದಲ್ಲಿ ಇರಬೇಕು. ನೀರು ಸೇರಿಸುತ್ತಾ ಹದಾದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮ್ಯಾರಿನೇಟ್ ಮಾಡಿಟ್ಟ ಮೀನನ್ನು ಈ ಮಸಾಲೆಗೆ ಹಾಕೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ರತಿಯೊಂದು ಪೀಸಿಗೂ ಚೆನ್ನಾಗಿ ಮಸಾಲೆ ತಾಗಬೇಕು. ಒಂದು 20 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಪಕ್ಕಕ್ಕಿಡುವ.
ಗ್ಯಾಸ್ ಸ್ಟವ್ ಮೇಲೆ ಮಣ್ಣಿನ ಬಾಣಲೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕುವ. ಎಷ್ಟು ನಮಗೆ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಬೇಕು ನೋಡಿ ಅಷ್ಟು ಎಣ್ಣೆಯನ್ನು ಹಾಕೋದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟ ಮೀನಿನ ಪೀಸ್ಗಳನ್ನು ಇದಕ್ಕೆ ಹಾಕಿ ಡೀಪ್ ಫ್ರೈ ಮಾಡುವ. ನಮ್ಮ ಸರಮೀನ ಫಿಶ್ ಕಬಾಬ್ ರೆಡಿ ಆಯಿತು. ನನ್ನ ಪಕ್ಷಿಗಳೆಲ್ಲ ಬಂದವು ಊಟ ಮಾಡಲಿಕ್ಕೆ. ನಮ್ಮ ಪಕ್ಷಿಗಳೆಲ್ಲ ಬಂದವು ಇದು ತಿನ್ನಲಿಕ್ಕೆ ಅಂತ. ನೋಡಿ ಶಬ್ದ ಕೇಳ್ತಾ ಉಂಟು. ತುಂಬ ಕ್ರಿಸ್ಪಿಯಾಗಿದೆ. ಕರುಕುರು ಆಗ್ತಾ ಉಂಟು. ಚಿಕನ್ ಕಬಾಬ ಫಿಶ್ ಕಬಾಬ ಗೊತ್ತಾಗೋದಿಲ್ಲ. ಈಗ ರೆಡಿಯಾಗಿದೆ, ಟೇಸ್ಟ್ ಮಾಡುವ. ಇದರದ ಕಬಾಬ್ ಅಂತೂ ತುಂಬ ಸಖತ್ತಾಗ್ತದೆ. ಮಕ್ಕಳಿಗೆಲ್ಲ ಕೊಟ್ಟರೆ ಇದು ಚಿಕನ್ ಕಬಾಬ ಫಿಶ್ ಕಬಾಬ ಗೊತ್ತಾಗೋದಿಲ್ಲ. ಕೆಲವರಿಗೆಲ್ಲ ಈ ಚಿಕನ್ ಕಬಾಬ್ ಎಲ್ಲ ಇಷ್ಟ ಇರೋದಿಲ್ಲ. ಅವರಿಗೆ ಈ ಥರ ಒಂದು ಫಿಶ್ ಕಬಾಬ್ ಮಾಡಿ ತಿನ್ಬೋದು. ಸ್ಮೆಲ್ಲೆಲ್ಲ ಎಂತ ಬರೋದಿಲ್ಲ. ಸರಿಯಾಗಿ ಇದು ಅರಸಿನ ಹುಡಿ ಮತ್ತು ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿ ಹಾಕಿದರೆ ಯಾವುದು ಸ್ಮೆಲ್ ಬರೋದಿಲ್ಲ. ಚೆನ್ನಾಗಿ ತೊಳಿಬೇಕು ಅಷ್ಟೇ. ಇವಾಗ ನಮ್ಮದು ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡುವ. ನೋಡಿ ಈ ಥರ ಆಗ್ತದೆ ಪೀಸ್. ಕರುಕುರು ಆಗ್ತದೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿದೆ, ಕರುಕುರು ಆಗ್ತದೆ. ಸೂಪರ್ ಸಖತ್ ಯಮ್ಮಿ ಆಗಿದೆ ಅಂತ. ಟೇಸ್ಟ್ ಮಾಡಿದೆ ಯಾವ ಕಬಾಬ್ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟ್ ಆಗ್ತದೆ. ಚಿಕನ ಫಿಶ್ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟ್ ಆಗಿದೆ. ಸ್ಟಾರ್ಟರ್ಸಿಗೆಲ್ಲ ನೀವು ಮಾಡ್ಬೋದು. ಇದು ಯಾವಾಗಲೂ ಸಿಗ್ತದೆ ಸರ ಮೀನು. ಕೆಲವರೆಲ್ಲ ಇಷ್ಟಪಡೋದಿಲ್ಲ. ಆದರೆ ಈ ಥರ ಮಾಡಿ ನಾನು ಮಾಡಿದಾಗೆ ಒಂದು ಕಬಾಬ್ ಮಾಡಿ ನೋಡಿ, ಮತ್ತು ನನಗೆ ಕಮೆಂಟ್ ಮಾಡಿ ಎಷ್ಟು ರುಚಿಯಾಗ್ತದೆ ಗೊತ್ತುಂಟ. ಮತ್ತು ಭಾಳ ಸುಲಭ, ಎಂತ ತುಂಬ ಕಷ್ಟ ಇಲ್ಲ, ಬೇಗನೆ ಆಗ್ತದೆ. ಯಾರು ಕೂಡ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು. ನಿಮಗೆಲ್ಲ ಸ್ಟಾರ್ಟರ್ಸ್ಗೆಲ್ಲ ಬೇಕಾದರೆ ಆ ಟೈಮಲ್ಲೆಲ್ಲ ಇದೆಲ್ಲ ಮಾಡ್ಬೋದು. ಫಿಶ್ ಕಬಾಬ್ ಮಾಡಲಿಕ್ಕೆ ಸರ ಮೀನೇ ಬೇಕಂತಿಲ್ಲ. ಬೇರೆ ಕೂಡ ಮೀನಿರ್ತದೆ. ಸ್ವಲ್ಪ ಮುಳ್ಳೆಲ್ಲ ಕಡಿಮೆ ಇರುವ ಮೀನಿರ್ತದೆ. ಅಲ್ಲಿ ನಿಮಗೆ ಮಾರ್ಕೆಟಿಗೆಲ್ಲ ಫಿಶ್ ಮಾರ್ಕೆಟಿಗೆಲ್ಲ ಹೋದರೆ ಅವರ ಕಟ್ ಮಾಡಿ ಕೊಡಲಿಕ್ಕೆ ಹೇಳಿದರೆ ಅವ್ರು ಕಟ್ ಮಾಡಿ ಕೂಡ ಕೊಡ್ತಾರೆ. ಅದ್ರದ್ದು ಮುಳ್ಳೆಲ್ಲ ತೆಗೆದು ಖಾಲಿ ಮಾಂಸ ತೆಗೆದು ಅದರದ್ದು ಪೀಸ್ ಮಾಡಿದ್ರು ಕೂಡ ತುಂಬ ಸೂಪರ್ ಆಗ್ತದೆ. ಅದೆಲ್ಲ ಸುರ್ಮೈ ಮೀನು ಉಂಟಲ್ಲ ಅದರದ್ದು ಕೂಡ ಮಾಡ್ಬೋದು. ಅದ್ರ ಸ್ವಲ್ಪ ಮುಳ್ಳಿರ್ತದೆ, ಸ್ವಲ್ಪ ಜಾಗ್ರತೆ ಮಾಡಬೇಕು. ಇದರಲ್ಲಿ ಮುಳ್ಳಿಲ್ಲ ಅಲ್ಲ, ಆರಾಮವಾಗಿ ತಿನ್ಬೋದು. ಬೇರೆ ಬೇರೆ ಥರದ್ದು ಮೀನೆಲ್ಲ ಇರ್ತದೆ, ಅದು ಕೂಡ ತಂದು ನೀವು ಈ ಥರ ಫಿಶ್ ಕಬಾಬ್ ಮಾಡ್ಬೋದು.
ಇವತ್ತೊಂದು ನಾನು ಸುಲಭದ ಒಂದು ರೆಸಿಪಿ ಅಡುಗೆ ನಿಮಗೆ ಹೇಳಿಕೊಟ್ಟಿದ್ದೇನೆ. ನೀವು ಟ್ರೈ ಮಾಡಿ. ಮಾರ್ಕೆಟಿಗೆ ಹೋಗಿ ಈ ಸರ ಮೀನು ತಂದು ಈ ಥರ ಫಿಶ್ ಕಬಾಬ್ ಎಲ್ಲ ಮಾಡಿ ನೀವುಗಳ ತಿನ್ನಿ, ಟೇಸ್ಟ್ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ. ನಾನೆಲ್ಲ ಖಾಲಿ ಮಾಡ್ತೇನೆ. ಥ್ಯಾಂಕ್ ಯು. ಬಾಯ್.